ನಾಳೆ ಬಸ್ ಸಂಚಾರ ಬಂದ್ ಆಗೋದು ಅನುಮಾನ. ಸಾರಿಗೆ ನೌಕರರು ಕರೆ ಕೊಟ್ಟಿರುವಂತಹ ಮುಷ್ಕರ ವಾಪಸ್ ಪಡೆಯೋ ಸಾಧ್ಯತೆಯೇ ಹೆಚ್ಚಿದೆ. ಸಾರಿಗೆ ಸಂಘಟನೆಗಳ ನಡುವೆ ಮತ್ತಷ್ಟು ಒಡಕು ಮೂಡಿದೆ. ನಾಳೆ ಮುಷ್ಕರಕ್ಕೆ ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟಿವೆ. ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಆ ಬೇಡಿಕೆಗಳು ಈಡೇರಿಲ್ಲ. ಹಾಗಾಗಿ ನಾಳೆ ಮುಷ್ಕರ ಮಾಡ್ತೀವಿ ಅಂತ ಸಾರಿಗೆ ಸಂಘಟನೆಗಳು ಕರೆ ಕೊಟ್ಟಿರೋದು. ಆದ್ರೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಈ ಬಂದ್ನಿಂದ ಹಿಂದೆ ಸರಿದಿದೆ. ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಘೋಷಿಸಿದೆ ಸಂಘ. ಕೆಎಸ್ಆರ್ಟಿಸಿ ಎಂಡಿಗೆ ಪತ್ರ ನೀಡಲಿದೆ ಸಾರಿಗೆ ಸಂಸ್ಥೆ ನೌಕರರ ಸಂಘ. ಸಂಘಟನೆಗಳಲ್ಲೇ ಒಡಕು ಮೂಡಿದೆ. ಮತ್ತೊಂದು ಕಡೆ ಎಸ್ಮಾ ಜಾರಿಯ ಆತಂಕ. ಎಸ್ಮಾ ಜಾರಿ ಆದ್ರೆ ಅಲ್ಲಿ ತೆಗೆದುಕೊಳ್ಳಬಹುದಾದಂತಹ ಕ್ರಮ ಮತ್ತು ಭವಿಷ್ಯದ ಚಿಂತೆ ಇವೆಲ್ಲವೂ ಕೂಡ ಸಾರಿಗೆ ನೌಕರರನ್ನ ಕಾಡ್ತಾ ಇದೆ. ಮುಷ್ಕರದಿಂದ ಹಿಂದೆ ಸರಿಯೋದಕ್ಕೆ ಕೆಲ ಸಂಘಟನೆಗಳು ಇದೇ ಕಾರಣಕ್ಕೆ ತೀರ್ಮಾನ ತಗೊಂಡಿವೆ. ಮುಷ್ಕರದಿಂದ ಕೆಎಸ್ಆರ್ಟಿಸಿ ಎಸ್ಸಿ ಎಸ್ಟಿ ನೌಕರರ ಸಂಘ ಈಗಾಗಲೇ ಹಿಂದೆ ಸರಿದಿದೆ. ಮುಷ್ಕರದಿಂದ ಮತ್ತೊಂದು ಸಾರಿಗೆ ಸಂಘಟನೆ ಹಿಂದೆ ಸರಿದಿದೆ. ನಾಳೆ ಬಸ್ ಬಂದ್ ಆಗೋದು ಬಹುತೇಕ ಅನುಮಾನ. ಒಗ್ಗಟ್ಟಿದ್ರೆ ಅಲ್ಲಿ ಬಲ ಪ್ರದರ್ಶನ ಮಾಡಬಹುದು. ಆದ್ರೆ ಒಗ್ಗಟ್ಟೇ ಇಲ್ಲ ಅಂತ ಅಂದ್ರೆ ಒಂದಷ್ಟು ಸಂಘಟನೆಗಳೇ ಹಿಂದೆ ಸರಿದು ಬಿಟ್ರೆ ನಾಳಿನ ಮುಷ್ಕರ ಯಶಸ್ವಿ ಆಗೋದಾದ್ರೂ ಹೇಗೆ? ಹಾಗಾಗಿ ನಾಳೆ ಮುಷ್ಕರ ನಡೆಯೋದೇ ಅನುಮಾನ. ನಾವು ಸಾರಿಗೆ ಮುಷ್ಕರದಿಂದ ಹಿಂದೆ ಸರಿದಿದ್ದೀವಿ, ಮುಷ್ಕರದಲ್ಲಿ ಭಾಗಿಯಾಗಲ್ಲ ಅಂತ ಚರ್ಚೆ ಮಾಡಿದ್ದೀವಿ. ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಜಗದೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ಬೇಡಿಕೆ ಈಡೇರಿಕೆ ಮಾಡ್ತೀವಿ. ಮುಖ್ಯಮಂತ್ರಿ ಸಾರಿಗೆ ಸಚಿವರು ಭರವಸೆ ನೀಡಿದ್ದಾರೆ, ನಾಳೆ ಕೆಲಸಕ್ಕೆ ಹಾಜರಾಗ್ತೀವಿ ಅಂತ ಜಗದೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ವ್ಯವಸ್ಥಾಪನಾ ನಿರ್ದೇಶಕರು ಸಹ ನಮ್ಮ ಹತ್ರ 1.5 ಗಂಟೆ ಕಾಲಕ್ಕೆ ಹೆಚ್ಚು ಚರ್ಚೆ ಮಾಡಿ ಏನು ಇವಾಗ ವೇತನ ಪರಿಷ್ಕರಣೆ ಮತ್ತು ವೇತನದ ಹಿಂಬಾಕಿ ವಿಚಾರದಲ್ಲಿ ಸರ್ಕಾರದ ಗಮನಕ್ಕೆ ತಂದು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತು ಬಾಟ ಭತ್ಯೆ ಇಂಕ್ರಿಮೆಂಟ್ ವಿಚಾರದಲ್ಲೂ ಸಹ ಚರ್ಚೆ ಮಾಡಿ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ ಮೇಲೆ ಮತ್ತು ಇತ್ತೀಚಿನ ಜಂಟಿ ಕ್ರಿಯಾ ಸಮಿತಿಯಲ್ಲಿ ನಡೆದಂಥ ಕೆಲವೊಂದು ಆಂತರಿಕ ಭಿನ್ನಾಭಿಪ್ರಾಯಗಳಿಂದ ನಾವು ಈ ಮುಷ್ಕರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಮತ್ತು ಮುಖ್ಯಮಂತ್ರಿಗಳ ಮೇಲೆ ಏನು ಒಂದು ವಿಶ್ವಾಸವನ್ನು ಇಟ್ಟು MD ಅವರು ಹೇಳಿದ್ದಾರೆ, ಅವೆಲ್ಲ ವಿಶ್ವಾಸಕ್ಕೆ ನಾವು ಸಾರಿಗೆ ಮುಷ್ಕರಕ್ಕೆ ಸಜ್ಜಾಗಿದ್ದ ನೌಕರರಿಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ. ನಾಳಿನ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ಸಂಘಟನೆಗಳೊಂದಿಗೆ ಸರ್ಕಾರ ಚರ್ಚೆ ನಡೆಸಲಿ ಅಂತ ಕೋರ್ಟ್ ಹೇಳಿದೆ. ಸಾರಿಗೆ ಮುಷ್ಕರಕ್ಕೆ ನೌಕರರು ಸಜ್ಜಾಗಿದ್ರು, ಆದ್ರೆ ಈಗ ಹೈಕೋರ್ಟ್ ಶಾಕ್ ಕೊಟ್ಟಿರೋದು, ಬ್ರೇಕ್ ಹಾಕಿದೆ ನಾಳಿನ ಮುಷ್ಕರಕ್ಕೆ. ಏನ್ ಸಮಸ್ಯೆ ಇದೆ? ಸಾರಿಗೆ ಸಂಘಟನೆಗಳು ಸರ್ಕಾರದ ಜೊತೆ ಚರ್ಚೆ ಮಾಡಲಿ ಅಂತ ಕೋರ್ಟ್ ಹೇಳಿರೋದು. ಏಕಾಏಕಿ ಸಾರಿಗೆ ನೌಕರರು ಮುಷ್ಕರ ಮಾಡಿದ್ರೆ, ಬಸ್ಗಳ ಓಡಾಟ ಸ್ತಬ್ಧ ಆದ್ರೆ ಇಡೀ ದಿನ ಜನಸಾಮಾನ್ಯರು ಪರದಾಡಬೇಕಾಗತ್ತೆ. ಬಸ್ಗಳ ಮೇಲೆ ಅವಲಂಬಿತ ಆಗಿರ್ತಾರೆ. ಇಡೀ ದಿನದ ವ್ಯವಸ್ಥೆ ಅವ್ಯವಸ್ಥೆ ಆಗತ್ತೆ. ಇದರಿಂದ ಸಮಸ್ಯೆಗಳು ನೂರಾರಾಗತ್ತೆ. ಅದರ ಜೊತೆಗೆ ಸಾರಿಗೆ ನೌಕರರಿಗೂ ಕೂಡ ಒಂದಷ್ಟು ಆತಂಕ ಇದೆ, ಎಸ್ಮಾ ಜಾರಿ ಆದ್ರೆ ಅಂತ. ಈ ಹಿಂದೆ ನಡೆದಂತ ಹೋರಾಟ, ಆಗ ಎಸ್ಮಾ ಜಾರಿಯಾಗಿತ್ತು. ಕೆಲಸವನ್ನೇ ಕಳ್ಕೊಳ್ಳೋ ಪರಿಸ್ಥಿತಿಗೆ ತಲುಪಿದ್ರು ನೌಕರರು. ಕಾನೂನು ಹೋರಾಟ ಮಾಡಿ ಕೆಲಸ ಉಳಿಸ್ಕೊಂಡ್ರು, ಮುಚ್ಚಳಿಕೆ ಬರೆಸ್ಕೊಂಡಿದ್ರು. ಮತ್ತೆ ಹೋರಾಟದಲ್ಲಿ ಭಾಗಿಯಾದ್ರೆ ಏನ್ ಬೇಕಾದ್ರೂ ಕ್ರಮ ಆಗುತ್ತೆ ಅಂತ. ಈಗ ಆ ನೌಕರರೇನಿದ್ದಾರೆ, ಸಾವಿರಾರು ಜನ ನೌಕರರು ಈ ರೀತಿ ಮುಷ್ಕರಕ್ಕೆ ಕೈ ಜೋಡಿಸೋದಕ್ಕೆ ಹೆದರುತ್ತಿದ್ದಾರೆ. ಎಲ್ಲ ಕಾರಣಗಳಿಂದ ನಾಳಿನ ಹೋರಾಟ ಹೇಗೋ ಏನೋ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಹೈಕೋರ್ಟ್ ಶಾಕ್ ಕೊಟ್ಟಿದೆ. 2 PIL ಸಲ್ಲಿಕೆ ಆಗಿತ್ತು ಹೈಕೋರ್ಟ್ಗೆ ಇದೇ ಮುಷ್ಕರದ ಬಗ್ಗೆ. ನಾಳೆ ಬಸ್ ಬಂದ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ, ಬಂದ್ ಇಲ್ಲ. ಯಾಕಂದ್ರೆ ಏನ್ ಸಮಸ್ಯೆ ಇದೆ ಸರ್ಕಾರದ ಜೊತೆ ಚರ್ಚೆ ಮಾಡ್ಲಿ ಅಂತ ಕೋರ್ಟ್ ಹೇಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನಾಳಿನ ಸಾರಿಗೆ ಮುಷ್ಕರಕ್ಕೆ ಈಗ ಹೈಕೋರ್ಟೇ ಬ್ರೇಕ್ ಹಾಕಿದೆ. ಅಂದ್ರೆ ಸಮಸ್ಯೆಗಳು ಇದೆ ಹೌದು, ಆದ್ರೆ ಆ ಸಮಸ್ಯೆಗಳನ್ನ ನೀವು ಸರ್ಕಾರದ ಜೊತೆ ಚರ್ಚೆ ಮಾಡಿ ಈ ರೀತಿ ಜನಸಾಮಾನ್ಯರಿಗೆ ತೊಂದರೆ ಆಗೋದು ಬೇಡ ಅಂತ ಕೋರ್ಟ್ ಹೇಳಿರೋದಾ? ಖಂಡಿತ ಶ್ವೇತಾ, ಅಂದ್ರೆ ನಾಳೆ ಸಾರಿಗೆ ನೌಕರರು ಇಡೀ ರಾಜ್ಯಾದ್ಯಂತ ಸಾರಿಗೆ ಬಸ್ಗಳನ್ನ ಬಂದ್ ಮಾಡಬೇಕು ಅನ್ನುವಂತ ನಿರ್ಧಾರದಲ್ಲಿ ಏನು ಘೋಷಣೆಯನ್ನ ಮಾಡಿದ್ರು. ಈ ಸಂಬಂಧಪಟ್ಟಂತೆ
ಒಂದು ವೇದವತಿ ಮತ್ತೆ ಶ್ರೀಧರ್ ಅನ್ನುವಂತ ಇಬ್ಬರು ಹೈಕೋರ್ಟ್ಗೆ ಒಂದು PL ಹಾಕುವ ಮೂಲಕ ನಾಳೆ ನಡೆಯುವಂತ ಅಂದ್ರೆ 20ನೇ ತಾರೀಕು ನಡೆಯುವಂತ ಮುಷ್ಕರಕ್ಕೆ ನಿರ್ಬಂಧವನ್ನ ಏರ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂತು. ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಮತ್ತೆ ಮನ್ನತ್ ರಾವ್ ಅವರ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಅಲ್ಲಿ ಅರ್ಜಿದಾರರ ಪರ ಬಂದಂತಹ ವಿಕ್ರಮ್ ಮೊಯ್ಲ್ಗೋಳ ಹಿರಿಯ ವಕೀಲರಿದ್ದಾರೆ. ಅವರು ಈ ರೀತಿ ಸಾರ್ವಜನಿಕ ತೊಂದರೆ ಆಗುತ್ತೆ, ಈ ರೀತಿ ಒಂದು ಮಾತುಕತೆ ನಡೀತಾ ಇದೆ, ಈ ಕಳೆದ 1 ವರ್ಷದಿಂದ ಮಾತುಕತೆ ನಡೀತಾ ಇರುವಂತದ್ದು, ಈಗಾಗಲೇ ಇಂತಹ ಹಂತದಲ್ಲಿ ಮತ್ತೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೆ, ಅದರಲ್ಲಿ ಸಾರ್ವಜನಿಕ ತೊಂದರೆ ಆಗುತ್ತೆ ಅನ್ನುವಂತ ಒಂದು ವಾದವನ್ನ ಮಂಡಿಸ್ತಾರೆ. ಸಂಬಂಧಪಟ್ಟಂತೆ ಸರ್ಕಾರಿ ಪರವಾಗಿ ಹಾಜರಿದ್ದಂತ ರೇಣುಕಾ ವಕೀಲರು ಅವ್ರು ಹೇಳ್ತಾರೆ ಈಗಾಗಲೇ ಮಾತುಕತೆ ನಡೀತಾ ಇದೆ, ಮಾತುಕತೆ ಕನ್ಸಿಲೇಷನ್ ನಡೀತಾ ಇರುವಂತದ್ದು, ಜೊತೆಗೆ ಅವರಿಗೆ ಸಿಬ್ಬಂದಿಗಳಿಗೆ 12.5% ಸಂಬಳವನ್ನ ಹೆಚ್ಚಳ ಮಾಡಲಾಗಿರುವಂತದ್ದು, ಅವರ ಬೇಡಿಕೆಗಳಿಗೆ ಪೂರಕವಾಗಿ ಸರ್ಕಾರ ಸ್ಪಂದಿಸ್ತೇವೆ. ಅದಾದ್ರೂ ಕೂಡ ಇಲ್ಲೊಂದ್ ಕಡೆ ಈ ರೀತಿ ಮತ್ತೆ ಹಠಕ್ಕೆ ಬಿದ್ದು ಒಂದು ಮುಷ್ಕರಕ್ಕೆ ಕರೆಗನ್ನ ಕೊಟ್ಟಿರುವಂತದ್ದು. ಸೊ ಈ ರೀತಿಯಾಗಿ ಮಾಡ್ತಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರು ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅಲ್ಲೇ ಹಾಜರಿದ್ದಂತ ಸಾರಿಗೆ ಸಂಘಟನೆಗಳ ಪರ ವಕೀಲರು ಹೇಳುವಂತದ್ದು ಅಂದ್ರೆ ಸರ್ಕಾರ ಇಲ್ಲೊಂದ್ ಕಡೆ ನ್ಯಾಯ ಮಾಡ್ತಾ ಇದೆ, ಬೇಡಿಕೆಗಳು ಮಾತುಕತೆಯಲ್ಲಿ ಬಗೆಹರಿತಾ ಇಲ್ಲ ಸೊ ಅನ್ನುವಂಥದ್ದನ್ನ ಅವರ ವಾದವನ್ನು ಮಂಡಿಸಿದ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳಿರುವಂತದ್ದು ಇದನ್ನ ಮಾತುಕತೆಯಲ್ಲಿ ಬಗೆಹರಿಸಿಕೊಳ್ಳಿ. ಅಂದ್ರೆ CM ಅಥವಾ ಸಾರಿಗೆ ಸಚಿವರು ಮತ್ತೆ ಸೆಕ್ರೆಟರಿಯೇಟ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ಅನ್ನುವಂಥದ್ದು. ಮತ್ತೆ ಸಂಬಂಧಪಟ್ಟಂತೆ ಒಂದು ಸರ್ಕಾರಕ್ಕೆ ಮತ್ತೆ ಇನ್ನು ಸಾರಿಗೆ ಸಂಘಟನೆಗಳೇನು ಮುಷ್ಕರನ ಕರೆದಿದ್ರು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಗುರುವಾರಕ್ಕೆ ವಿಚಾರಣೆಗೆ ಮುಂದೂಡಿರುವಂತದ್ದು. ಈ ಹಂತದಲ್ಲಿ ಮುಷ್ಕರವನ್ನ ಮಾಡಬೇಡಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೈಕೋರ್ಟ್ ಪೀಠ ಹೇಳಿರುವಂತದ್ದು. ಆ ಮೂಲಕ ನಾಳೆ ಏನು ಸಾರಿಗೆ ಸಂಘಟನೆಗಳು ಕರೆದಿದ್ದಂತಹ ಮುಷ್ಕರಕ್ಕೆ ಬ್ರೇಕ್ ಅನ್ನ ಹಾಕಿರುವಂತಹದ್ದು. ಸದ್ಯಕ್ಕೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠದ ಸೂಚನೆ ಮೇರೆಗೆ ನಾಳೆ ಸಾರಿಗೆ ಸಂಘಟನೆಗಳು ಮುಷ್ಕರವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡುವಂತಿಲ್ಲ. ಸೊ ಅದಾದ ನಂತರ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಟಿದೆ. ಈ ರೀತಿಯ ಎಳೆದಾಟಗಳಿಂದ ಜಟಾಪಟಿಗಳಿದೆ ಅಂದ್ರೆ ಒಂದಿಷ್ಟು ಕಾರ್ಮಿಕ ಸಂಘಟನೆಗಳ ಜೊತೆ ಇರುವಂತಹ ವಿಚಾರಗಳನ್ನ ಮಾತುಕತೆಯನ್ನ ಬಗೆಹರಿಸಿಕೊಳ್ಳಿ, ಸಭೆಗಳನ್ನ ಮಾಡಿ ಸಭೆಯಲ್ಲಿ ಇದಕ್ಕೊಂದು ಉತ್ತರವನ್ನ ಕಂಡುಕೊಳ್ಳಿ ಅನ್ನುವಂತ ಸೂಚನೆ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಬಹುಶಃ ನಾಳೆ ಸಾರಿಗೆ ಸಚಿವರು ಅಥವಾ ಜೊತೆಗೆ CM ಅವರು ಅಂತ ಆರಂಭದಲ್ಲಿ ಹೇಳ್ತಾರೆ. ಆದ್ರೆ ಅದಂತರ CM ಅವರು ಈ ಸಭೆಯಲ್ಲಿ ಅಲ್ಲಿ ಸರ್ಕಾರ ಪರ ವಕೀಲರು ಒಂದಿಷ್ಟು ಮನವಿಯನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಸಾರಿಗೆ ಸಚಿವರು ಮತ್ತೆ ಕೆಲ ಸಂಬಂಧಪಟ್ಟಂತ ಇಲಾಖೆಯ ಒಂದಿಷ್ಟು ಸೆಕ್ರೆಟರಿಯೇಟ್ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡಿ ಇದಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಸೊಲ್ಯೂಷನ್ ಅನ್ನ ಕಂಡುಕೊಳ್ಳಿ ಅನ್ನುವಂಥದ್ದು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಗುರುವಾರ ಒಂದು ಸರ್ಕಾರದ ಉತ್ತರವನ್ನ ಕೊಡಿ, ಅದಾದ ನಂತರ ಅರ್ಜಿ ವಿಚಾರಣೆ ನಡೆಸೋಣ ಅನ್ನೋದನ್ನ ಹೇಳಿರುವಂತದ್ದು. ಸೊ ಈ ಮೂಲಕ ಇಲ್ಲಿ ಇದ್ದಂತ ಪ್ರಮುಖ ಪ್ರಶ್ನೆ ನಾಳೆಗೆ ಸಾರಿಗೆ ಸಂಘಟನೆಗಳು ಕರೆದಿರುವಂತಹ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋಂಥದ್ದು. ಸೊ ಆ ಒಂದು ಮುಷ್ಕರಕ್ಕೆ ಈಗ ಹೈಕೋರ್ಟ್ ಬ್ರೇಕ್ ಅನ್ನು ಹಾಕಿರುವಂತಹದ್ದು. ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನಾಳಿನ ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನಾಳೆ ಸಾರಿಗೆ ಮುಷ್ಕರ ನಡಿಬೇಕಿತ್ತು. ಒಂದು ಕಡೆ ಈ ಮುಷ್ಕರಕ್ಕೆ ಸಂಘಟನೆಗಳಲ್ಲೇ ಒಂದಷ್ಟು ಒಡಕಿತ್ತು, ಹಾಗಾಗಿ ಮುಷ್ಕರ ನಡೆಯುತ್ತಾ ಇಲ್ವಾ ಅಂತ. ಅದರ ಜೊತೆಗೆ ಇಬ್ಬರು ಹೈಕೋರ್ಟ್ಗೆ PIL ಸಲ್ಲಿಸಿದ್ರು. ಅದರ ಭವಿಷ್ಯ ಏನಾಗತ್ತೆ ಅನ್ನೋದು ಕೂಡ ಪ್ರಶ್ನೆ ಇತ್ತು. ಈಗ ಹೈಕೋರ್ಟೇ ಶಾಕ್ ಕೊಟ್ಟಿದೆ. ನಾಳೆ ಮುಷ್ಕರಕ್ಕೆ ಸಜ್ಜಾಗಿದ್ದಂತಹ ನೌಕರರಿಗೆ ಹೈಕೋರ್ಟೇ ಹೇಳಿರೋದ್ರಿಂದ ನಾಳೆ ಬಸ್ ಬಂದ್ ಇಲ್ಲ, ಸಮಸ್ಯೆಯನ್ನ ಸರ್ಕಾರದ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.